ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆಪ್ಷನಲ್ ಕನ್ನಡ ಅಂದರೆ ಸೆಕೆಂಡ್ ಇಯರ್ BA ಅವರಿಗೆ ಆಪ್ಷನಲ್ ಕನ್ನಡ ಯಾರ್ಯಾರು ತೊಗೊಂಡಿರ್ತಾರೆ, ಸೊ ಅವರಿಗೆ ಸ್ವಲ್ಪ ಟೆಕ್ಸ್ಟ್ ಬುಕ್ ಸ್ವಲ್ಪ ನೋಡಿದಾಗ ಅಂದರೆ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3, ಬ್ಲಾಕ್ 4 ನೋಡಿದಾಗ ಏನು ಈ ಥರ ಕೊಟ್ಟಿದ್ದಾರೆ, ಹೇಗೆ ಓದೋದು ಅನ್ನೋ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ಗೊತ್ತಿರೋಷ್ಟು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ನಿಮ್ಗೆ ಏನೇ ಸ್ವಲ್ಪ ಡೌಟ್ ಇದ್ದರೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಹಾಗೆ ಹೇಗೆ ಓದೋದು ಅಂತಲೂ ಕೂಡ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ನಮಗೆ ಸೆಕೆಂಡ್ ಇಯರ್ BAದಲ್ಲಿ ನಮಗೆ ಆ್ಯಕ್ಚುಲಿ ಆಪ್ಷನಲ್ ಕನ್ನಡದಕ್ಕಿಂತ ಕನ್ನಡನೇ ಎಷ್ಟೋ ಅಂದರೆ ನಾರ್ಮಲ್ ಕನ್ನಡ ಸ್ವಲ್ಪ ಟಫ್ ಅನಿಸುತ್ತೆ. ಅಂದರೆ ಬ್ಲಾಕ್ 3, ಬ್ಲಾಕ್ 4ಅಲ್ಲಿ ಸೊ ಕಷ್ಟ ಅಂತ ಕೂತ್ಕೊಂಡ್ರೆ ಮಾರ್ಕ್ಸ್ ಬರಲ್ಲ. ಸೊ ಅದನ್ನು ಅರ್ಥ ಮಾಡಿಕೊಂಡು ನಾವು ಓದ್ಕೊಂಡು ಎಕ್ಸಾಮಲ್ಲಿ ನಾವು ಆನ್ಸರ್ ಬರೀಲೇಬೇಕಾಗುತ್ತೆ, ಹಾಗೆ ಓದಲೇಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3, ಬ್ಲಾಕ್ 4ಅಲ್ಲಿ ಏನೇನೆಲ್ಲ ಓದಬೇಕು ಹಾಗೆ ಅದ್ರ ಬಗ್ಗೆ ಸ್ವಲ್ಪ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನೀವು ಫಸ್ಟ್ ನೋಡ್ಬೋದು ಇಲ್ಲಿ ಸೆಕೆಂಡ್ BA ಐಚ್ಛಿಕ ಕನ್ನಡ ಅಂತಾರೆ ಇದನ್ನು, ನಾವು ಇಂಗ್ಲೀಷಲ್ಲಿ ಆಪ್ಷನಲ್ ಕನ್ನಡ ಅಂತೀವಿ. ಸೊ ಫಸ್ಟ್ ಬ್ಲಾಕ್ 1 ಇದರಲ್ಲಿ ಒಂದೇ ಟೆಕ್ಸ್ಟ್ ಬುಕ್ ಇರುತ್ತೆ. ನಮಗೆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಬಹುದು ಬ್ಲಾಕ್ 1 to 4ವರೆಗೂ ಇದೆ. ಸೊ ಬ್ಲಾಕ್ 1ಅಲ್ಲಿ ನಮಗೆ ಒಟ್ಟು ಬ್ಲಾಕ್ 1, ಬ್ಲಾಕ್ 2ನಲ್ಲಿ ಬ್ಲಾಕ್ 1ಅಲ್ಲಿ ಫಸ್ಟ್ ಬಸವರಾಜ ದೇವರ ರಗಳೆ, ಇದನ್ನು ಹರಿಹರ ಅವರು ಬರೆದಿರುವಂಥ ಕಾವ್ಯಗಳಿಂದ ಆಯ್ದ ಭಾಗಗಳಾಗಿವೆ. ಹಾಗೆ ಸೆಕೆಂಡು ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ರಾಘವಾಂಕ ಅವರ ಕವಿ, ಅವರ ಒಂದು ಕಾವ್ಯದಿಂದ 5 ಭಾಗಗಳಾಗಿ ವಿಂಗಡಿಸಿ ನಮಗೆ ಲೆಸನ್ಸ್ನ ಕೊಟ್ಟಿದ್ದಾರೆ. ಹಾಗೆ ಬ್ಲಾಕ್ 3 ಮತ್ತು ಬ್ಲಾಕ್ 4ಅಲ್ಲಿ KS ನರಸಿಂಹಸ್ವಾಮಿ ಅವರ 5 ಕವಿತೆಗಳು, ಅಂದರೆ ಅವರು ಎಷ್ಟೋ ಕವಿತೆಗಳು ಬರೆದಿರ್ತಾರಲ್ವ, ಅದರಲ್ಲಿ 5 ನಮಗೆ ಕವಿತೆಯನ್ನು ಕೊಟ್ಟಿರುವಂಥದ್ದು. ಹಾಗೆ 4ನೇದು ಕುವೆಂಪು ಅವರು ಬರೆದಿರುವಂತಹ ಬೆರಳಿಗೆ ಕೊರಳ್ ಅವರ ಅದನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಸೊ ಅಂದರೆ ಅವರ ಕಾವ್ಯಗಳಾಗಿರ್ಬೋದು, ಅವರ ಕವಿತೆಗಳಾಗಿರ್ಬೋದು ನಮಗೆ ಕೊಟ್ಟಿದ್ದಾರೆ. ಫಸ್ಟ್ ನೋಡ್ಬೋದು ನಾವಿಲ್ಲಿ ಬ್ಲಾಕ್ 1ಅಲ್ಲಿ ಬಸವರಾಜ ದೇವರ ರಗಳೆ, ಹರಿಹರ 5 ಭಾಗಗಳು ಅಂತ ಹೇಳಿದ್ದಾರೆ. ಫಸ್ಟ್ ನಾವು ಹರಿಹರ ಘಟಕ 1ರಲ್ಲಿ ನಾವು ಏನು ತಿಳ್ಕೊತೀವಿ ಅಂದರೆ ಹರಿಹರ ಕಾಲ, ದೇಶ, ಕೃತಿಗಳ ಬಗ್ಗೆ ಪರಿಚಯನ ಮಾಡ್ಕೋತೀವಿ, ಅಂದರೆ ಕವಿ ಪರಿಚಯನ ನಾವು ಮಾಡ್ಕೊತೇವೆ. ಹಾಗೆ ನೆಕ್ಸ್ಟು ಅವರ ಜನನ ಮತ್ತು ಬಾಲ್ಯ ಮತ್ತು ಕಪ್ಪಡಿ ಸಂಗಮಕ್ಕೆ ಪ್ರಯಾಣ. ಅಂದರೆ ಫಸ್ಟು ನಾವು ಹರಿಹರ ಅವ್ರ ಬಗ್ಗೆ ತಿಳ್ಕೊಂಡು ನಂತರ ಬಸವರಾಜ ಗೊತ್ತಲ್ವ ನಿಮಗೆ, ಬಸವಣ್ಣನವರ ಜನನ ಹಾಗೂ ಅವರ ಬಾಲ್ಯ, ಹಾಗೆ ಅವರ ಸಂಗಮಕ್ಕೆ ಬೆಳೆಸಿದ ಪ್ರಯಾಣದ ಬಗ್ಗೆ ನಾವು ತಿಳ್ಕೊಳ್ತೇವೆ. ಹಾಗೆ ಘಟಕ 3ರಲ್ಲಿ ಸಂಗಮೇಶ್ವರನ ಆದೇಶ ಮತ್ತು ಋಷಭದೇವನ ಉಪದೇಶ ಅದ್ರ ಬಗ್ಗೆ ತಿಳ್ಕೊತೇವೆ. ಹಾಗೆ 4ನಲ್ಲಿ ಬಿಜ್ಜಳನ ಹತ್ತಿರ ಅಧಿಕಾರ ಪ್ರಾಪ್ತಿ. ಹಾಗೆ 5ರಲ್ಲಿ ಭಂಡಾರ ದ್ರೋಹದ ಅಪವಾದ, ಅದರ ಪರಿಹಾರವನ್ನು ನಾವು ಇಲ್ಲಿ ತಿಳ್ಕೊತೀವಿ. ನಂತರ 6ನೇ ಘಟಕದಲ್ಲಿ ಲೆಂಕರಸರನ್ನು ಒಲೆಯಲ್ಲಿ ಅಪಹರಿಸಿದ ಪ್ರಸಂಗ ಮತ್ತು ಈಶ್ವರನು ಕೈಲಾಸಕ್ಕೆ ಕರೆದ ಪ್ರಸಂಗ, ಅದರ ಕೃತಿಯ ಒಂದು ವಿಶ್ಲೇಷಣೆಯಲ್ಲಿ ನಾವು ನೋಡ್ತೇವೆ. ನೆಕ್ಸ್ಟ್ ಬ್ಲಾಕ್ 2ಅಲ್ಲಿ ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಇದನ್ನು ಬರೆದಿರುವವರು ಯಾರು, ರಾಘವಾಂಕ ಅವರಿಂದ 5 ಭಾಗಗಳನ್ನು ನಾವು ನೋಡಬಹುದು. ಹಾಗೆ ನಾವು ಇಲ್ಲೂ ಕೂಡ ನಾವು ರಾಘವಾಂಕ ಅವರ ಕವಿ ಪರಿಚಯನ ಮಾಡ್ಕೊತ ನೆಕ್ಸ್ಟ್ ಘಟಕ 1ರಲ್ಲಿ ಅವರ ಪರಿಚಯನ ಮಾಡ್ಕೊತೀವಿ. ನೆಕ್ಸ್ಟ್ ಘಟಕ 2ರಲ್ಲಿ ಅವನು ಕಥಾಸಾರ, ಒಂದಕ್ಕಂದರೆ ಯಾವ ಕಥೆಯಿಂದ ಭಾಗಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಅಂದರೆ ಹರಿಶ್ಚಂದ್ರನ ಬಗ್ಗೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಘಟಕ 3ರಲ್ಲಿ ಸಾರಿ ಅದು ಆ್ಯಕ್ಚುಲಿ ಆರ್ಡರಲ್ಲಿ ಬಂದಿದೆ ಅಲ್ವಾ, 6, 7, 8 ಅಂತ. ಘಟಕ 9ರಲ್ಲಿ ಘಟನೆಗಳು ಮತ್ತು ಸನ್ನಿವೇಶಗಳನ್ನು ತಿಳಿಸಿದ್ದಾರೆ. ಹಾಗೆ 10ರಲ್ಲಿ ಪಾತ್ರ ಚಿತ್ರಣ, ಅಂದರೆ ಈ ಥರ ಇರಬಹುದು, ಅಂದರೆ ಈ ಥರ ಒಂದು ಚಿತ್ರಣವನ್ನು ನಡೆದ ಘಟನೆಯನ್ನು ಊಹಿಸಿಕೊಳ್ಳಬಹುದಾದ ಒಂದಂಥ ಚಿತ್ರಣವನ್ನು ಒಂದು ಅವರ ಕಾವ್ಯದಲ್ಲಿ ನಾವು ನೋಡಬಹುದು. ಹಾಗೆ ನೆಕ್ಸ್ಟು 11ರಲ್ಲಿ ವರ್ಣನೆಗಳು, ಅಂದರೆ ಕೃತಿಯ ಬಗ್ಗೆ ವಿಮರ್ಶೆಯನ್ನು ನಾವು ನೋಡ್ಬೋದಾಗಿದೆ. ನಂತರ 12ರಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಹರಿಶ್ಚಂದ್ರ ಕಾವ್ಯದ ಒಂದು ಸ್ಥಾನಮಾನ ಮತ್ತು ಗೌರವವನ್ನು ನಾವು ತಿಳ್ಕೊತೇವೆ. ಸೊ ನೆಕ್ಸ್ಟ್ ಘಟಕ ಬ್ಲಾಕ್ 3ಯಲ್ಲಿ ನೋಡೋಣ. ನಿಮ್ಗೆ ಹೇಳೋದಾದ್ರೆ ಬ್ಲಾಕ್ 3 ಮತ್ತು ಬ್ಲಾಕ್ 4 ತುಂಬ ಈಸಿ ಅಂತ ಅಂದ್ಕೊತೀನಿ. ಅಂದರೆ ಬ್ಲಾಕ್ 4ಗಿಂತ ಬ್ಲಾಕ್ 3 ತುಂಬ ಅರ್ಥ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ.
ಸೊ ಬ್ಲಾಕ್ 3ಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಕವಿ, ಅವರು ಆಯ್ದ ಕವಿತೆಗಳು, ಅವರು ಬರೆದಿರುವಂತಹ ಕೆಲವು ಕಾವ್ಯಗಳನ್ನು ನಮಗೆ ಇಲ್ಲಿ ಪಠ್ಯವನ್ನಾಗಿ ನಮಗೆ ಕೊಟ್ಟಿದ್ದಾರೆ. ಫಸ್ಟ್ ಘಟಕ 13ರಲ್ಲಿ ನಮಗೆ ಕವಿ ಪರಿಚಯ, ಹಾಗೆ ಗೃಹಲಕ್ಷ್ಮಿ ಮತ್ತು ಬಳೆಗಾರನ ಹಾಡು ಅದ್ರ ಬಗ್ಗೆ ನಾವು ತಿಳಿದುಕೊಳ್ಳಬಹುದಾಗಿದೆ. ಹಾಗೆ ಘಟಕ 14ರಲ್ಲಿ ಮನೆಗೆ ಬಂದ ಹೆಣ್ಣು ಅನ್ನಪೂರ್ಣೆಗೆ ಇಡದಿರು ನಿನ್ನ ಸಿಂಹಾಸನದ ಮೇಲೆ ಅನ್ನೋದನ್ನು ನಾವು ಅನ್ನೋದ್ರ ಬಗ್ಗೆ, ಕಾವ್ಯದ ಬಗ್ಗೆ, ಕವಿತೆಗಳ ಬಗ್ಗೆ ತಿಳ್ಕೊಳ್ತೇವೆ. ಹಾಗೆ ಘಟಕ 15ರಲ್ಲಿ ಗಡಿಯಾರದ ಗಂಡಿಯ ಮುಂದೆ ಮನೆಯಿಂದ ಮನೆಗೆ ಬರೀ ಗೋಡೆಗಳಿಗೆ ಸಮಾಧಾನ. ಹಾಗೆ ಘಟಕ 16ರಲ್ಲಿ ಕುಂಕುಮ ಭೂಮಿ, ಚರಿತ್ರೆಯ ಪ್ರಶ್ನೆ ಪತ್ರಿಕೆ, ಹಾಗೆ ಕೈಮಾರದ ನೆರಳಲ್ಲಿ ಅನ್ನೋದನ್ನು ನಾವು ತಿಳ್ಕೊತೇವೆ. ಹಾಗೆ ಘಟಕ 17ರಲ್ಲಿ ತೆರೆದ ಬಾಗಿಲು, ಭೂತ ಕನ್ನಡಿ, ರೈಲ್ವೆ ನಿಲ್ದಾಣದಲ್ಲಿ ಆ ಒಂದು ಕವಿತೆಗಳ ಬಗ್ಗೆ ತಿಳ್ಕೊತೇವೆ. ಹಾಗೆ ಘಟಕ 18ರಲ್ಲಿ ಮೆರವಣಿಗೆ, ಮಲ್ಲಿಗೆಯ ಮಾಲೆ, ಅಕ್ಷಯ ಯುಗಾದಿ ಬಗ್ಗೆ ನಾವು ತಿಳ್ಕೊತೇವೆ. ಸೊ ಬ್ಲಾಕ್ 4ರಲ್ಲಿ ನಮ್ಮ ಕುವೆಂಪು ಅವರ ಬೆರಳಿಗೆ ಕೊರಳ್ ಅನ್ನುವ ಕವಿತೆಯನ್ನು ನಾವು ಓದ್ತಾ ಹೋಗ್ತೇವೆ. ಸೊ ಘಟಕ 19ರಲ್ಲಿ ಕುವೆಂಪು ಅವರ ಬೆರಳಿಗೆ ಕೊರಳು, ಹಾಗೆ ಕುವೆಂಪು ಬಗ್ಗೆ ಪರಿಚಯನ ಮಾಡ್ಕೊತ ಬೆರಳಿಗೆ ಕೊರಳು ಅಂದರೆ ಏನು ಅಂತ ನಾವು ಅದ್ರ ಬಗ್ಗೆ ತಿಳ್ಕೊತೇವೆ. ಹಾಗೆ ಘಟಕ 20ರಲ್ಲಿ ಕುವೆಂಪು ಬೆರಳಿಗೆ ಕೊರಳ್ ದೃಶ್ಯ 1 ಗುರುತತ್ವದ ಬಗ್ಗೆ ತಿಳ್ಕೊತೇವೆ. ಹಾಗೆ ಘಟಕ 11 ಕುವೆಂಪು ಬೆರಳಿಗೆ ಕೊರಳ್ ದೃಶ್ಯ 2 ಕರ್ಮದ ಬಗ್ಗೆ ತಿಳ್ಕೊತೇವೆ. ಹಾಗೆ ಘಟಕ 12 ಕುವೆಂಪು ಬೆರಳಿಗೆ ಕೊರಳ್ ದೃಶ್ಯ 3 ಯಜ್ಞತತ್ವದ ಬಗ್ಗೆ ತಿಳ್ಕೊತೇವೆ. ಘಟಕ 13 ಪಾತ್ರ ಚಿತ್ರಣ ಮತ್ತು ಭಾಷಾ ಶೈಲಿ, ಕುವೆಂಪು ಬೆರಳಿಗೆ ಕೊರಳ್ ಅದರ ಬಗ್ಗೆ ನಾವು ತಿಳ್ಕೊತೇವೆ. ಹಾಗೆ ಘಟಕ 14ರಲ್ಲಿ ಕುವೆಂಪು ಬೆರಳಿಗೆ ಕೊರಳ್ ದೃಶ್ಯಗಳ ಒಟ್ಟು ಸ್ವಾರಸ್ಯ ಮತ್ತು ಅದರ ಒಂದು ಮಹತ್ವವನ್ನು ತಿಳ್ಕೊತೀವಿ. ಅಂದರೆ ದೃಶ್ಯ 1 ಗುರುತತ್ವ, ಕರ್ಮ, ಯಜ್ಞತತ್ವ, ಬೆರಳಿಗೆ ಕೊರಳ್ ಇದ್ರ ಏನಿದೆ ಅದರ ಒಂದು ದೃಶ್ಯಗಳ ಆ ಒಂದು ಕಥೆಗಳ ಸ್ವಾರಸ್ಯ ಮತ್ತು ಮಹತ್ವವನ್ನು ನಾವು ತಿಳ್ಕೊತೇವೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಅರ್ಥ ಆಗಿಲ್ಲ ಅಥವಾ ನಿಮ್ಗೆ ಏನಾದರೂ ಡೌಟ್ ಇದ್ದಲ್ಲಿ ನೀವು ಕಮೆಂಟ್ ಮೂಲಕ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕನ್ನಡ ಪಠ್ಯಕ್ರಮದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಅದು ಹೇಗಿರುತ್ತೆ ಅಂತ. ಓಕೆ, ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.